ಮೈಸೂರಿನಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವ ಮಂಡ್ಯ ಜಿಲ್ಲೆಯಲ್ಲಿರುವ ಶ್ರೀರಂಗಪಟ್ಟಣಕ್ಕೆ ನಮ್ಮ ಆಗಮನ. ಮಂಡ್ಯ ಜಿಲ್ಲೆಯ ಕಾವೇರಿ ನದಿ ದ್ವೀಪದಲ್ಲಿರುವ ಒಂದು ಅತ್ಯಂತ ಪುರಾತನ ಮತ್ತು ಐತಿಹಾಸಿಕ ಪಟ್ಟಣ ಈ ಶ್ರೀರಂಗಪಟ್ಟಣ. ಈ ಕೋಟೆಯನ್ನು 1454ರಲ್ಲಿ ತಿಮ್ಮಣ್ಣರಾಯರು ನಿರ್ಮಿಸ್ತಾರೆ. ಆಮೇಲೆ ಯದು ವಂಶದ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಮತ್ತು ಫೋನ್ ಅಲವಿಲ್ಲ. ಫೋನ್ ಅಲವಿದೆ, ಆದರೆ ಫೋಟೋಸು ವೀಡಿಯೋಸು ಮಾಡೋಂಗಿಲ್ಲ. ನಾ ಸ್ವಲ್ಪರಾಗ ಮಿಸ್ ಆದೆ, ಇರ್ಲಿಕ್ಕಂದ್ರೆ ಹೊರಗಡೆ ಅಲವಿದೆ ಫೋಟೋಸು ವೀಡಿಯೋಸ್, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಮತ್ತು ವಾಸ್ತುಶಿಲ್ಪ ಮಾತ್ರ ಬೆಂಕಿ ಐತಿ. ಈ ಕೋಟೆ 18ನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಪ್ರಮುಖ ಕೇಂದ್ರವಾಗಿತ್ತು. ಮೈಸೂರಿನ ಹುಲಿ ಎಂದು ಕರೆಯಲ್ಪಡುವ ಟಿಪ್ಪು ಸುಲ್ತಾನ್ ಅವರು 18ನೇ ಶತಮಾನದಲ್ಲಿ ಮೈಸೂರು ರಾಜ್ಯವನ್ನು ಆಳಿದ ಆಡಳಿತಗಾರ. ಟಿಪ್ಪು ಸುಲ್ತಾನ್ ಅವರು ನವೆಂಬರ್ 20, 1750ರಲ್ಲಿ ಬೆಂಗಳೂರಿನ ದೇವನಹಳ್ಳಿ ಜನಿಸ್ತಾರೆ. ಮೇ 4, 1999ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಹೊಂದುತ್ತಾರೆ. ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ನಂತರ ಬ್ರಿಟಿಷರು ಈ ಕೋಟೆಯನ್ನು ವಶಪಡಿಸಿಕೊಂಡರು. ಈ ದೇವಾಲಯ 9 ಮತ್ತು 10ನೇ ಶತಮಾನದ ಶೈಲಿಯಲ್ಲಿದೆ. ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನನಿಂದ ಆರಂಭಗೊಂಡು ನಂತರ ವಿಜಯನಗರ ಸಾಮ್ರಾಜ್ಯದ ಮೈಸೂರು ಒಡೆಯರಾದ ಹೈದರ್ ಅಲಿ ಸುಲ್ತಾನರ ರಾಜಧಾನಿಯಾಗಿ ಮೆರೆದಿದೆ. ಹೊಯ್ಸಳ ರಾಜ ವಿಷ್ಣುವರ್ಧನನು ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಜ್ಞಾನ ನೀಡುತ್ತಾರೆ ಮತ್ತು 1710ರಲ್ಲಿ ವೀರ ಬಳ್ಳಾಳ ಶಾಸನಗಳನ್ನು ದೇವಾಲಯ ನವೀಕರಣವನ್ನು ಪಡಿಸುತ್ತಾರೆ. ಸೊ ಇಷ್ಟು ಈ ನನ್ನ ವಿಡಿಯೋ ಆಗಿರುತ್ತೆ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ. ಹಾಗೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಇಟ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.